ಫೇಸ್ಬುಕ್ ಅಲ್ಲಿ ಹಾಕಿದ್ರು 1 ಲಕ್ಷಕ್ಕೆಲ್ಲ ಸ್ವಿಫ್ಟ್ ಕೊಡ್ತಾರೆ ಬೆಂಗಳೂರಲ್ಲಿ, ಅದೇ ನಿಜಾನಾ ಇಲ್ಲ ಮೋಸ ಆಗ್ತಿದ್ಯಾ ಸ್ವಲ್ಪ ಹೇಳಿ ಸರ್. ಹೌದು ಸರ್, 1 ಲಕ್ಷಕ್ಕೂ ಕೊಡ್ತಾರೆ, 50,000ಕ್ಕೂ ಕೊಡ್ತಾ ಇದ್ದಾರೆ ಸರ್ ಗಾಡಿ. ನೀವು ಗಾಡಿ ಮೇಲೆ ಡಿಫ್ರೆಂಟ್ ಇರುತ್ತೆ. ನೀವು ಗಾಡಿನ ತಗೋಬೇಕಾದ್ರೆ ತುಂಬಾ ಸೂಕ್ಷ್ಮವಾಗಿ ಗಮನ ಹರಿಸಿ ತಗೋಬೇಕು ಸರ್. 50,000ಕ್ಕೂ ಕೊಡ್ತಾರೆ, 1 ಲಕ್ಷಕ್ಕೂ ಕೊಡ್ತಾರೆ. ನೀವು ತಗೊಂಡೋಗಿ ಫುಟ್ಪಾತ್ ಮೇಲೆ ಹೊರಗಡೆ ನಿಂತ್ಕೊಂಡು ವ್ಯಾಪಾರ ಮಾಡಿದ್ರೆ ನೀವು ಮೋಸ ಹೋಗ್ತಾ ಇದ್ದೀರಾ. ಇಲ್ಲಿ ನೋಡಿ ಸರ್, ಇಲ್ಲಿ ಬನ್ನಿ ಸರ್, ಇಲ್ಲಿ ತೋರಿಸ್ತೀನಿ ನೋಡಿ ಸರ್. ನೀವು ಗಾಡಿ ತಗೊಳ್ತೀನಿ ಅಂದ್ರೆ ಫಸ್ಟ್ನ ಇದನ್ನ ನೋಡಬೇಕು. ನೀವು ಇಲ್ಲಿ ಚಾರ್ಸಿ ನಂಬರ್ ಇರುತ್ತೆ, ಇಂಜಿನ್ ನಂಬರ್ ಅಂತ ಇರುತ್ತೆ. ನೀವು ಯಾವುದೇ ಗಾಡಿ ತಗೊಳ್ಳಿ ಇದು ಇದ್ದೇ ಇರುತ್ತೆ. ಇಲ್ಲಿ ನೋಡಿ ಸರ್, ಇಂಜಿನ್ ನಂಬರ್, ಚಾರ್ಸಿ ನಂಬರ್. ಈ ಇಂಜಿನ್ ನಂಬರ್ ಮತ್ತು ಚಾರ್ಸಿ ನಂಬರು ಇಲ್ಲಿ ಇರುವಂತಹ ಕಾರ್ಡ್ಗೆ ಮ್ಯಾಚ್ ಆಗಬೇಕು. ಇದು ಮ್ಯಾಚ್ ಆದ್ರೆ ಇದು ಒರಿಜಿನಲ್ ಇದೆ ಅಂತ. ಇದು ಮ್ಯಾಚ್ ಆಗಲಿಲ್ಲ ಅಂದ್ರೆ 100% ಎಲ್ಲ ಗಾಡಿಗೂ ಇರುತ್ತೆ. ನೀವು ಆಲ್ಟೋ ಹಿಡಿದು ದೊಡ್ಡದು ಗಾಡಿ ಎಂತ ಆಡಿ ಬೆನ್ಸ್ ಇಂತ ದೊಡ್ಡ ಗಾಡಿ ತಗೊಂಡ್ರು ಎಲ್ಲದಕ್ಕೂ ಇಂಜಿನ್ ನಂಬರ್ ಮತ್ತು ಚಾರ್ಸಿ ನಂಬರ್ ಅಂತ ಇದ್ದೇ ಇರುತ್ತೆ ಸರ್. ಇದನ್ನ ನೀವು ವೆರಿಫೈ ಮಾಡಬೇಕು ಫಸ್ಟ್ ಆಫ್ ಆಲ್ ಆಗಿ. ನೀವು ಇದನ್ನ ನೋಡಲ್ಲ ಏನಿಲ್ಲ, ಯಾವುದೋ ಗಾಡಿ ಹೆಂಗೋ ಇರುತ್ತೆ, ನೋಡಕ್ಕೆ ಮುಂದ್ಗಡೆ ಚೆನ್ನಾಗಿರುತ್ತೆ ಅಂತ ತಗೊಂಡು ಹೋಗ್ತೀರಾ. ನಾಳೆ ದಿವಸ ನಿಮ್ಗೆ ಏನಾದ್ರು ಗಾಡಿ ಆಕ್ಸಿಡೆಂಟ್ ಆಯ್ತು, ಅದಾಯ್ತು, ಹೆಚ್ಚು ಕಮ್ಮಿ ಆದಾಗ ಕೇಸ್ ಆದಾಗ ಇಂಜಿನೇ ಬೇರೆ ಚಾರ್ಸಿನೇ ಬೇರೆ ಇರುತ್ತೆ. ಈಸಿನ ಟೋಪಿ ಮೂಸನ್ ಟೋಪಿ ಈಸ ಹಾಕಿರ್ತಾರೆ. ಹಾಗಾಗಿ ಎಲ್ಲ ಗಮನ ಹರಿಸಿ ನೀವು ಗಾಡಿಗಳನ್ನ ಬೈ ಮಾಡಬೇಕು. ಹಾಗೇನೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಗಾಡಿಗಳು ಬನ್ನಿ ಸರ್, ಮುಂದೆ ತಗೊಂಡು ಬನ್ನಿ ಸರ್, ನಿಮ್ಮ ಕ್ಯಾಮ್ರಾ ತೋರಿಸ್ತೀನಿ ಇಲ್ಲಿ. ಗಾಡಿಗಳು ಸೀರೀಸ್ ಮುಖಾಂತರ ರೀನಂಬರ್ ಆಗಿರ್ತದೆ. ಈ KA 51 ಇದು ಬೆಂಗಳೂರು. ಇದು ಹೀಗೆ ಗಾಡಿಗಳು ರೀನಂಬರ್ಗಳು ಇರ್ತವೆ. ಅದನ್ನ ಕೂಡ ವೆರಿಫೈ ಮಾಡ್ಕೋಬೇಕು ನೀವು. ರೀನಂಬರ್ ಗಾಡಿಗಳು ತುಂಬಾ ಕಡಿಮೆ ಸಿಗ್ತಾ ಇದೆ ಅಂತ ತಗೋಬರ್ಬೇಡಿ. ಅದು ಕೂಡ ತುಂಬಾ ಹಿಂಸೆ ಆಗ್ತಿದೆ. ಈಗ RTO ಅಲ್ಲಿ ತುಂಬಾ ಚಾರ್ಜಸ್ ಎಲ್ಲ ಕಟ್ ಆಗ್ತಿದೆ. ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಕಟ್ಟಿದ್ರೆ ನಿಮ್ಗೆ ಗಾಡಿ ಮಾರಿರ್ತಾರೆ. ಹಾಗಾಗಿ ಕೇಸಸ್ಗಳು ಇರ್ತವೆ. ಅವೆಲ್ಲ ನೋಡಿ ವೆರಿಫೈ ಮಾಡಿ ನೀವು ಗಾಡಿಗಳು ತಗೋಬೇಕು. ಆದಷ್ಟು ಇದು ವಿಡಿಯೋನ ಶೇರ್ ಮಾಡಿ ಸರ್. ಇದು ಯಾಕಂದ್ರೆ ಎಲ್ಲರಿಗೂ ಪಾಪ ಗೊತ್ತಾಗಬೇಕು. ಈಗ ಜಾಸ್ತಿ ಸೆಕೆಂಡ್ ಹ್ಯಾಂಡ್ ಗಾಡಿಗಳು ಎಲ್ಲ ತಗೊಳ್ತಿದ್ದಾರೆ. ಎಲ್ಲರಿಗೂ ಗೊತ್ತಾಗಬೇಕು ಗಾಡಿಗಳು ಹೇಗೆ ಏನು ಅಂತ. ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಆದಷ್ಟು ಅವೇರ್ನೆಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ.